ಇನ್ನು ಈ ಉದಯಗಿರಿ ಗೂಂಡಾಗಿರಿ ಕೇಸ್ನಲ್ಲಿ ಮತ್ತೊಬ್ಬ ಕೈ ನಾಯಕ ಎಡವಟ್ಟು ಮಾಡಿಕೊಂಡಿದ್ದಾರೆ. ಸಚಿವ ರಾಜಣ್ಣ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಶಾಸಕ ಬಾಲಕೃಷ್ಣ. ಉದಯಗಿರಿ ಪೊಲೀಸರನ್ನೇ ದೂಷಣೆ ಮಾಡಿದ್ರು ರಾಜಣ್ಣ ಅವರು. ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಉದಯಗಿರಿ ಠಾಣೆ ವ್ಯಾಪ್ತಿಯಲ್ಲಿ ಅಲ್ಪಸಂಖ್ಯಾತರೇ ಹೆಚ್ಚಿದ್ದಾರೆ. ಆ ಪೊಲೀಸ್ ಠಾಣೆಯಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತನನ್ನು ಇಟ್ಟಿದ್ದಾರೆ. ಪೊಲೀಸರು ಬುದ್ಧಿ ಉಪಯೋಗಿಸಿ ಕೆಲಸ ಮಾಡಬೇಕಿತ್ತು ಅಂತ ಹೇಳಿದ್ರು. ಪೊಲೀಸರು ಬುದ್ಧಿ ಉಪಯೋಗಿಸಿದ್ರೆ ಗಲಭೆಯನ್ನ ತಪ್ಪಿಸಬಹುದಾಗಿತ್ತು. ಇದು ರಾಜಣ್ಣ ಅವರು ನೀಡಿದಂತ ಹೇಳಿಕೆ. ಸೊ ಆ ಹೇಳಿಕೆ ಸರಿಯಾಗೇ ಇದೆ ಅಂತ ಶಾಸಕ ಬಾಲಕೃಷ್ಣ ಅವರು ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. HC ಬಾಲಕೃಷ್ಣ ಅವರು ಈ ರೀತಿಯಾಗಿ ಉಡಾಫೆಯ ಮಾತನಾಡಿದ್ದಾರೆ. ಈ ಮೂಲಕ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡ ರಾಜಣ್ಣ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿರೋದು ಇದೀಗ ಪ್ರಶ್ನೆ ಹೇಳುವಂತೆ ಮಾಡಿದೆ. ನೋಡಿ, RSS ಕಾರ್ಯಕರ್ತನ ತಗೊಂಬಂದು ಅಲ್ಪಸಂಖ್ಯಾತ ಇರ್ತಕ್ಕಂಥ ಜಾಗದಲ್ಲಿ ಇಡಬಾರ್ದಾಗಿತ್ತು ಅಂತಕ್ಕಂಥ ವಿಚಾರ ಇಟ್ಕೊಂಡು ರಾಜಣ್ಣ ಅವ್ರು ಹೇಳಿರ್ತಕ್ಕಂಥದ್ದು ಹೇಳಿಕೆ ಸರಿಯಾಗಿಯೇ ಇದೆ. ಯಾರ್ಯಾರನ್ನ ಯಾವ್ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಇಡಬೇಕು ಅಂತಕ್ಕಂಥ ಆಲೋಚನೆ ಪೊಲೀಸ್ನವ್ರಿಗೆ ಇರಬೇಕು, ಬುದ್ಧಿವಂತಿಕೆ ಕೂಡ ಪೊಲೀಸ್ನವ್ರಿಗೆ ಇರಬೇಕು. ಅದರಿಂದ ಸಣ್ಣ ಪುಟ್ಟ ಘಟನೆಗಳು ಆಗ್ತವೆ. ಅದನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ, ನಮ್ಮ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗಿದೆ. ಅದನ್ನು ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ರಕ್ಷಣೆ ಕೊಡುವಂಥ ಸಂದರ್ಭ ಬಂದಿದೆ ಅಂತ ಪಾಪ ವಿರೋಧಿಗಳು ಅದನ್ನು ಹೇಳಲೇಬೇಕಲ್ಲ, ಇನ್ನೇನು ಅವ್ರನ್ನ ಹೋಗ್ಲಕ್ಕಾಯ್ತದ? ಅದನ್ನು ಹೇಳಿದ್ದಾರೆ ಬಿಡಿ. ಈಗ ಕಲ್ಲು ದೂರಾಟ ಮಾಡಿರೋದು ಪೊಲೀಸ್ ಠಾಣೆ ಮೇಲೆ ನೀವೇ ವ್ಯಾಖ್ಯಾನ ಮಾಡ್ತೀವಿ. ಅದನ್ನು ಸರಿಯಾದ ರೀತಿಯಲ್ಲಿ ನಾನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಸರಿಯಾದದನ್ನು ವೀಕ್ಷಣೆ ಮಾಡಿ ಅರ್ಥ ಮಾಡ್ಕೊಂಡು ಆಮೇಲೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸುಮ್ಮನೆ ಮಾತಾಡೋದ್ರಿಂದ ಗೊಂದಲ ಸೃಷ್ಟಿ ಆಗ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.